ಜನರು ಕೊಟ್ಟ ಅಧಿಕಾರವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದೆ. ಆ ಮೂಲಕ ಜನತೆಗೆ ಅಪಮಾನವಾಗುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಿನ್ನೆ ಅವರು ಬಿಜೆಪಿ ಏರ್ಪಡಿಸಿದ್ದ ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಅವರು ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ. ಕಳೆದ 6 ತಿಂಗಳಿನಿಂದ ನಡೆಯುತ್ತಿರುವ ಈ ಕಿತ್ತಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಸ್ತಿತ್ವದಲ್ಲಿ ಇರುವುದೇ ಅನುಮಾನವಾಗಿದೆ ಎಂದರು. ರಾಜ್ಯಾದ್ಯಂತ ಕಳೆದ 2.5 ವರ್ಷಗಳಿಂದ ಅರಾಜಕತೆ ತುಂಬಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಭ್ರಷ್ಟಾಚಾರ ತೀವ್ರ ಪ್ರಮಾಣಕ್ಕೆ ಹೋಗಿದ್ದು ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ ವಿಷಯವನ್ನು ಮುಂದಿಟ್ಟುಕೊಂಡು ಬಳ್ಳಾರಿಯಿಂದ ಹೋರಾಟ ಆರಂಭಿಸಿದ್ದೇವೆ. ಇನ್ನು ರಾಜ್ಯಾದ್ಯಂತ 6-7 ಸಮಾವೇಶಗಳನ್ನು ನಡೆಸಲಾಗುತ್ತದೆ ಎಂದರು. ನಮ್ಮ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಒಂದು ಕೇಸ್ ಹಾಕಿಸಿದ್ರು. ಮೈನಿಂಗ್ ಅದಕ್ಕೆ ಸಂಬಂಧನೇ ಇಲ್ಲ. ಏನಾಯ್ತು? ಇವತ್ತು ಆ ಕೇಸನ್ನ ಹೈಕೋರ್ಟ್ ಅಲ್ಲಿ ಡಿಸ್ಮಿಸ್ ಮಾಡಿ ಚೀಮಾರಿಯನ್ನು ಹಾಕಿದ್ರು. ಸತ್ಯಕ್ಕೆ ಜಯ ಇದ್ದೇ ಇದೆ, ನ್ಯಾಯಕ್ಕೆ ಜಯ ಇದ್ದೇ ಇದೆ. ನೀವು ಸಿಐಡಿ ಇಂಕ್ವೈರಿಯನ್ನು ಮಾಡಿ ಮುಚ್ಚುವಂತ ಕೆಲಸವನ್ನ ನೀವು ಮಾಡಿದ್ರೆ ಸತ್ಯ ಹೊರಗೆ ಬಂದೇ ಬರ್ತದೆ. ನಾವು ನ್ಯಾಯದ ಬಾಗಿಲನ್ನ ತಡ್ತೇವೆ. ಈ ಒಂದು ಆ ರಾಜಶೇಖರ ಸಾವಿಗೆ ನ್ಯಾಯವನ್ನ ಕೊಡಿಸ್ತೇವೆ.